ಸೊ ನಮ್ಮ ಮನೇಲಿ ಬರೀ ರೈಸ್ ಕುಕ್ಕರ್ ಇರೋದ್ರಿಂದ ಇವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಪಾತ್ರೆಗೆ ಆಯಿಲು, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಮಶ್ರೂಮ್ ಮತ್ತು ಸೋಯಾ ಚಂಕ್ಸ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಿ. ಇದಕ್ಕೆ ಆ್ಯಕ್ಚುಲಿ ಗರಂ ಮಸಾಲ ಇದ್ದರೆ ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಇರಲಿಲ್ಲ. ಇದ್ರ ಜೊತೆಗೆ ಪಲಾವ್ದು ಎಲೆ, ಚಕ್ಕೆ ಲವಂಗ ಇದಿದ್ರೂ ಚೆನ್ನಾಗಿರುತ್ತೆ, ಅದು ನಮ್ಮ ಮನೇಲಿ ಇಲ್ಲ. ಸೊ ಏನು ಇಲ್ದಲ್ಲ ಇವಾಗ ಅಡುಗೆ ಮಾಡ್ತಿದ್ದೀವಿ, ಓಕೆನಾ? ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ವಾಟರ್ ಹಾಕ್ಕೊಂಡು ಅಕ್ಕಿನ ವಾಶ್ ಮಾಡಿಕೊಂಡು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಎಷ್ಟು ವಾಟರ್ ಹಿಡಿಯುತ್ತೋ, ಈಗ ಒಂದು ಅಂದಾಜಲ್ಲಿ ನಾನು ಹಾಕಿರೋದು. ಸೊ ಅಂದಾಜಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ನೋಡಿಕೊಂಡ್ರೆ ರೈಸ್ ಕುಕ್ಕರ್ ಆಗಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಕುಕ್ ಆಗಿದ ತಕ್ಷಣ ಆಫ್ ಆಗುತ್ತೆ. ಸೊ ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನಾ ಮೊಸರು ಬಜ್ಜಿ ಜೊತೆ ತಿಂತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ.